ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ 14ನೇ ಸ್ತೋತ್ರ. ಕಲಿಮಲಹುತವಃ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಹೇ ಭವ ಮಮ ಶರಣಂ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಕಲಿಮಲ ಹುತವಃ ಅಂದ್ರೆ ಕಲಿನಾ ಪ್ರಾಪ್ತಂ ಮಲಂ ತಸ್ಯ ಹುತವಃ ಇವ ಹುತವಃ ತತ್ಸಂಬುದ್ಧಿ. ಅಂದ್ರೆ ಕಲಿಯುಗದ ನಿಮಿತ್ತದಿಂದ ಆ ಕಲಿಯಿಂದ ಬಂದ ಮಲವನ್ನ ಹುತವಃ ಸುಟ್ಟಾಕತಕ್ಕವನೇ ಅಂತ ಅರ್ಥ. ಪರಮಾತ್ಮನನ್ನ ಸಂಬೋಧನೆ ಮಾಡಿ ಹೇಳ್ತಾರೆ. ಕಲಿಮಲ ಹುತವಃ ಸುಭಗ ಅಂದ್ರೆ ಸುಂದರ ಅಂತ ಅರ್ಥ. ನೋಡಿ, ಕಲಿಮಲಸ್ಯ ವನ್ನಿವತ್ ದಾಹಕಃ ಇತ್ಯರ್ಥ. ದಾಹಕ ಇತ್ಯರ್ಥ. ಕಲಿಮಲವನ್ನ ಅಗ್ನಿ ಸುಡುವಂತೆ ಸುಟ್ಟಾಕುವವನೇ ಅಂತ ಅರ್ಥ. ಅದರಿಂದ ಪರಮಾತ್ಮನ ಸ್ತೋತ್ರ ಮಾಡಿದರೆ, ಪರಮಾತ್ಮನ ನಾಮಸ್ಮರಣೆ ಚಿಂತನೆ ಮಾಡಿದರೆ ನಮಗೆ ಕಲಿಯ ಬಾಧೆ ಆಗೋದಿಲ್ಲ. ಇದು ಕಲಿಯುಗದ ಜನರಿಗೆ ದೊಡ್ಡ ಕೊಡುಗೆ ದೇವರು ಮಾಡಿರೋದು. ಕಲಿಮಲ ಹುತವಃ ಸುಭಗ ಅಂದ್ರೆ ಸುಂದರ ರೂಪವುಳ್ಳವನೇ. ಮಹೋತ್ಸವ ಮಹಾನ್ ಉತ್ಸವ ಮನೋವಿಲಾಸ ಯಸ್ಯ, ಯಾರ ಮನಸ್ಸು ಭಾರಿ ವಿಲಾಸದಿಂದ ಇರುತ್ತದೋ, ಉತ್ಸವ ಪೂರ್ವಕವಾಗಿ ಇರುತ್ತದೋ ಅವನು ಅಂತ ಅರ್ಥ. ಮಹೋತ್ಸವ ಸುಶೋಭನೋ ಭಗಾಹ ಭಾಗ್ಯಂ ಯೇಷಾಂತೆ ಸುಭಗಾಹ. ಇನ್ನು ಸುಭಗ ಅಂದ್ರೆ ಸುಂದರ ಅಂತ ಒಂದು ಅರ್ಥ, ಇನ್ನೊಂದು ಶೋಭನವಾದ ಭಾಗ್ಯ, ಸುಂದರವಾದ ಭಾಗ್ಯ ಉಳ್ಳವನು ಅಂತ ಅರ್ಥ. ಸುಭಗಾಹ ಕಾರ್ತಯುಗ ಜನಾಹ ಅಂದರೆ ಕೃತಯುಗದ ಜನರು ಅಂತ. ಅವರು ಮಹಾಭಾಗ್ಯವಂತರು. ಮಹೋತ್ಸವ ಯಸ್ಮಾತ್ ಅಂತ ಕಲಿಯುಗದ ಜನರಿಗೆ ಯಾರಿಂದ ಮಹೋತ್ಸವ ಆಯಿತೋ ಅವನು ಅಂತ ಅರ್ಥ. ಹೌದು ತಾನೆ? ಕಲಿಯುಗ ಮುಗಿದು ಪರಮಾತ್ಮ ಆ ಕಲ್ಕಿಯಾಗಿ ಕೃತಯುಗದ ಜನರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟ. ಅದರಿಂದ ಕೃತಯುಗದ ಜನರಿಗೆ ಮಹೋತ್ಸವ ಯಾರಿಂದ ಆಯಿತೋ ಅವನು ಅಂತ ಅರ್ಥ. ಒಟ್ಟಿಗೆ ಹೇಳ್ತಾರೆ ಸುಭಗ ಮಹೋತ್ಸವ ಹಾಗೆ ಅಂತ. ಇನ್ನು ಶರಣದ ಅಂದ್ರೆ ಆಶ್ರಯಪ್ರದ ಅಂತ ಅರ್ಥ. ಹೇ ಕಲ್ಕೀಶ, ಕಲ್ಕೀಚ ಅಸೌ ಈಶಶ್ಚ, ಕಲ್ಕಿನಾಮಕ ಈಶನು ಅಂತ ಅರ್ಥ. ಪರಮಾತ್ಮನು ತ್ವಂ ಮಮ ಶರಣಂ ಭವ, ನೀನು ನನಗೆ ರಕ್ಷಕನಾಗು. ಶುಭತಮ, ನೀನು ಮಂಗಳ ಸ್ವರೂಪ ನೀನು. ಕಥಾಶಯ, ಗುರು ಶಿಷ್ಯರ ಕಥಾ ಮೂಲಕ ತಿಳಿಯಲು ಯೋಗ್ಯನಾದವ. ಪರಮ ಸರ್ವೋತ್ತಮನಾದವ. ಸದೋದಿತ, ಸದಾ ಪ್ರಕಾಶಮಯನಾದವ. ಜಗದೇಕ ಕಾರಣ, ಜಗತ್ತಿಗೆ ಮುಖ್ಯ ಕಾರಣನಾದವ. ರಾಮ, ಆನಂದ ಸ್ವರೂಪನಾದವ. ರಮಾರಮಣ, ಲಕ್ಷ್ಮಿಗೂ ಆನಂದವನ್ನ ತಂದುಕೊಡತಕ್ಕವ ನೀನು. ಭವ ಮಮ ಶರಣಂ, ನನಗೆ ರಕ್ಷಕನಾಗು ಅಂತ ಪ್ರಾರ್ಥನೆ. ಕಲಿಮಲ ಹುತವಃ ಸುಭಗ ಮಹೋತ್ಸವ ಶರಣದ ಕಲ್ಕೀಶ ಭವ ಮಮ ಶರಣಂ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.